ಸಿಕ್ಸ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಅಂಕದ ಪ್ರಶ್ನೆಗಳು. 62ನೇ ಪ್ರಶ್ನೆಯನ್ನ ನೋಡಿ. ಸಿಲಿಂಡರಿನ ಒಂದು ಬದಿಗೆ ಒಂದು ಅರ್ಧಗೋಳವ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನ ಜೋಡಿಸಿ ಒಂದು ಆಟಿಕೆಯನ್ನ ತಯಾರಿಸಲಾಗಿದೆ. ಈ 3 ಘನಾಕೃತಿಗಳ ವ್ಯಾಸಗಳು ಸಮನಾಗಿದೆ. ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್ ಮತ್ತು ಎತ್ತರ 20 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ 13 ಸೆಂಟಿಮೀಟರ್ ಆದರೆ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನ ಕಂಡು ಹಿಡಿಯಿರಿ. ನೋಡಿ, ಇಲ್ಲಿ ಸಿಲಿಂಡರ್ ಇದೆ ಅಂತೆ. ಈ ಸಿಲಿಂಡರಿನ 2 ಬದಿಗಳಲ್ಲಿ ಏನ್ ಮಾಡಿದ್ದಾರೆ, ಒಂದು ಬದಿಯಲ್ಲಿ ಶಂಕುವನ್ನ ಜೋಡಿಸಿದ್ದಾರೆ, ಇನ್ನೊಂದು ಬದಿಯಲ್ಲಿ ಅರ್ಧಗೋಳವನ್ನ ಜೋಡಿಸಿದ್ದಾರೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನ ಮತ್ತು ಘನಫಲವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ಇದರ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಕೋನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಇವುಗಳ ಮೊತ್ತ ಏನಾಗತ್ತೆ, ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಅದೇ ರೀತಿ ಇವುಗಳ ಘನಫಲ, ಅರ್ಧಗೋಳದ ಘನಫಲ, ಸಿಲಿಂಡರಿನ ಘನಫಲ ಮತ್ತು ಈ ಒಂದು ಶಂಕುವಿನ ಘನಫಲ. ಸೊ ಇವುಗಳ ಮೊತ್ತ ಏನಾಗುತ್ತೆ, ಈ ಒಂದು ಆಟಿಕೆಯ ಘನಫಲ ಆಗತ್ತೆ. ಹಾಗಾದ್ರೆ ನಾವಿಲ್ಲಿ ಕೊಟ್ಟಿರುವ ಅಂಶಗಳನ್ನ ಬರೆದುಕೊಳ್ಳೋಣ. ಸಿಲಿಂಡರಿನ ವ್ಯಾಸ ಎಷ್ಟಿದೆ, ಸಿಲಿಂಡರಿನ ವ್ಯಾಸ 10 ಸೆಂಟಿಮೀಟರ್ ಇದೆ ಅಲ್ವಾ. ಸಿಲಿಂಡರ್ನ ವ್ಯಾಸ 10 ಸೆಂಟಿಮೀಟರ್. ಹಾಗಾದರೆ ಈ ಒಂದು ಸಿಲಿಂಡರಿನ ತ್ರಿಜ್ಯ ಏನಾಗತ್ತೆ, 5 ಸೆಂಟಿಮೀಟರ್. ಇಲ್ಲಿ ಸಿಲಿಂಡರಿನ ಎತ್ತರ ಎಷ್ಟಿದೆ, ಸಿಲಿಂಡರ್ನ ಎತ್ತರ HC. ಸೊ ಇದೆಷ್ಟಿದೆ, 20 ಸೆಂಟಿಮೀಟರ್. ಅದೇ ರೀತಿ ಶಂಕುವಿನ ಓರೆ ಎತ್ತರವನ್ನ ಕೊಟ್ಟಿದ್ದಾರೆ. ಶಂಕುವಿನ ಓರೆ ಎತ್ತರ, ಶಂಕುವಿನ ಓರೆ ಎತ್ತರ ಎಲ್ ಅಲ್ವಾ. ಸೊ ಇದೆಲ್ಲಿ ಎಷ್ಟಿದೆ, 13 ಸೆಂಟಿಮೀಟರ್. ಅದೇ ರೀತಿ ಅರ್ಧಗೋಳದ ತ್ರಿಜ್ಯ ಅಲ್ವಾ, ಇವುಗಳೆಲ್ಲ ಸಮನಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅರ್ಧಗೋಳದ ತ್ರಿಜ್ಯ ಮತ್ತು ಶಂಕುವಿನ ತ್ರಿಜ್ಯ, ಅದೇ ರೀತಿ ಸಿಲಿಂಡರಿನ ತ್ರಿಜ್ಯ, ಸೊ ಇವುಗಳೆಲ್ಲ ಸಮನಾಗಿದೆ. ಅರ್ಧಗೋಳದ ತ್ರಿಜ್ಯ R ಮತ್ತು ಶಂಕುವಿನ ತ್ರಿಜ್ಯ R ಇದೇನಾಗಿದೆ, 5 ಸೆಂಟಿಮೀಟರ್. ಓಕೆ. ಸೊ ಇಲ್ಲಿ ನಮ್ಗೆ ಇವುಗಳ ಈ ಒಂದು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಲ್ಲಿ ನಮ್ಗೆ H, ಈ ಒಂದು ಶಂಕುವಿನ ಎತ್ತರ ಬೇಕು. ಸೊ ಇಲ್ಲಿ ಎತ್ತರವನ್ನ ಅವರು ಕೊಟ್ಟಿಲ್ಲ, ಬಟ್ ನಾವಿಲ್ಲಿ ಓರೆ ಎತ್ತರ ಮತ್ತು ಶಂಕುವಿನ ತ್ರಿಜ್ಯದ ಸಹಾಯದಿಂದ ಏನ್ ಮಾಡೋಣ, ಶಂಕುವಿನ ಎತ್ತರವನ್ನ ಕಂಡುಹಿಡಿಯೋಣ. ಶಂಕುವಿನ ಎತ್ತರವನ್ನ ಕಂಡುಹಿಡಿಯಲು ನಾವು ಪೈಥಾಗೋರಸ್ ಪ್ರಮೇಯದ ಪ್ರಕಾರ L² ಬರಬರಿ ಏನು, R² ಅಧಿಕ್ H ಸ್ಕ್ವೇರ್ ಆಗತ್ತೆ. ಓಕೆ. ಸೊ ಇಲ್ಲಿ L², L ಅನ್ನೋದು ಶಂಕುವಿನ ಓರೆ ಎತ್ತರ 13/2, R² ಎಷ್ಟಿದೆ, 5 ಪ್ಲಸ್ H ಕೋನ ಸ್ಕ್ವೇರ್. ಓಕೆ. ಸೊ ಇಲ್ಲಿ ಇದು H² ಬರಬರಿ ಏನಾಗತ್ತೆ, 13² ಮೈನಸ್ 5/2. ಸೊ ಇದೇನಾಗತ್ತೆ, 169 ಮೈನಸ್ 25. ಸೊ ಇದೇನಾಗತ್ತೆ, 169 ಮೈನಸ್ 25 ಮಾಡಿದಾಗ 144 ಬರುತ್ತೆ. ಸೊ ಇಲ್ಲಿ H² ಈ ಒಂದು ಕೋನದ ಎತ್ತರ, H ಬರಬರಿ ಏನಾಗತ್ತೆ,
ವರ್ಗಮೂಲ 144. ಸೊ ಇದೇನಾಗತ್ತೆ 12 ಸೆಂಟಿಮೀಟರ್. ಹಾಗಾದ್ರೆ ನಮ್ಗೆ ಇಲ್ಲಿ ಈ ಒಂದು ಕೋನದ ಎತ್ತರ ಕೂಡ ಗೊತ್ತಾಯ್ತು, ಎಷ್ಟು 12 ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ನಾವು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನೋಡೋಣ. ಆಟಿಕೆಯ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ವಿಸ್ತೀರ್ಣ ಬರಬರಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ದೊರಕತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು, πr_l ಅಧಿಕ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr_h ಅಧಿಕ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಓಕೆ, ಸೊ ಇಲ್ಲಿ ನೋಡಿ πr_l 2πr_h 2πr². ಸೊ ಇವುಗಳಲ್ಲಿ πr ಏನಿದೆ ಕಾಮನ್ ಅಲ್ವಾ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಎಲ್ ಅಧಿಕ್ 2h. ಸೊ ಇಲ್ಲಿ ಸಿಲಿಂಡರಿನ ಎತ್ತರ ಅಧಿಕ್ 2r. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ π ಗುಣಿಸು r, ಈ ಒಂದು ತ್ರಿಜ್ಯ, ಈ ಒಂದು ಆಟಿಕೆಯ ತ್ರಿಜ್ಯ ಎಲ್ ಎಷ್ಟಿದೆ 13 ಅಧಿಕ್ 2 ಗುಣಿಸು ಸಿಲಿಂಡರಿನ ಎತ್ತರ. ಸೊ ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರದಲ್ಲಿ ಇಲ್ಲಿ ಸಿಲಿಂಡರಿನ ಎತ್ತರ ಎಷ್ಟು ಬಂದಿದೆ 20 ಸೆಂಟಿಮೀಟರ್ ಅಲ್ವಾ. ಸೊ ಸಿಲಿಂಡರಿನ ಎತ್ತರ ಎಷ್ಟಿದೆ 20 ಸೆಂಟಿಮೀಟರ್ ಅಧಿಕ್ 2 ಗುಣಿಸು 5 r, ತ್ರಿಜ್ಯ ಎಷ್ಟಿದೆ 5. ಸೊ ಇದೇನಾಗತ್ತೆ 5π 13 ಅಧಿಕ್ 40 ಅಧಿಕ್ 10. ಓಕೆ, ಸೊ ಇದೇನ್ ಬರುತ್ತೆ 5π, ಇದೇನಾಗತ್ತೆ 40 50 63 ಆಗತ್ತೆ 63. ಸೊ ಇಲ್ಲಿ 5 ಗುಣಿಸು π ನಾವೇ ಒಂದು ಸ್ಥಿರಾಂಕವಾಗಿದ್ದು ಇದರ ಬೆಲೆ 22/7 ಗುಣಿಸು 63. 7 1 7 7 9 63 ಆಗತ್ತೆ. ಸೊ ಇದು ನೋಡಿ 22 ಗುಣಿಸು 45. ಓಕೆ, ಸೊ ಇದನ್ನ ಗುಣಿಸಿದಾಗ ನಿಮ್ಗೆ 990 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು ಈ ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಓಕೆ, ಈಗ ನಾವೇನ್ ಮಾಡ್ಬೇಕು, ಈ ಒಂದು ಆಟಿಕೆಯ ಘನಫಲವನ್ನ ನೋಡೋಣ. ಆಟಿಕೆಯ ಘನಫಲ, ಆಟಿಕೆಯ ಘನ ಆಟಿಕೆಯ ಘನಫಲ, ಆಟಿಕೆಯ ಒಟ್ಟು ಘನಫಲ. ಸೊ ಇದೇನಾಗತ್ತೆ ಶಂಕುವಿನ ಘನಫಲ, ಶಂಕುವಿನ ಘನಫಲ ಅಧಿಕ್ ಸಿಲಿಂಡರ್ನ ಘನಫಲ ಅಧಿಕ್ ಅರ್ಧಗೋಳದ ಘನಫಲ. ಸೊ ಇವುಗಳನ್ನ ಕೂಡಿದಾಗ ನಮ್ಗೆ ಆಟಿಕೆಯ ಒಟ್ಟು ಘನಫಲ ಸಿಗತ್ತೆ. ಸೊ ಇಲ್ಲಿ ಶಂಕುವಿನ ಘನಫಲ, ಶಂಕುವಿನ ಘನಫಲ ಏನ್ ಹೇಳುತ್ತೆ 1/3 πr² h ಕೋನ. ಸೊ ಇದರ ಎತ್ತರ ಅಧಿಕ್ ಸಿಲಿಂಡರಿನ ಘನಫಲ πr² h
ಸಿಲಿಂಡರ್ ಅಂತ ಬರೀತೇನೆ. ಸೊ ಇದರ ಎತ್ತರಗಳು ಬೇರೆ ಬೇರೆ ಆಗಿದೆ ಅಲ್ವಾ. ಅದೇ ರೀತಿ ಅರ್ಧಗೋಳದ ಘನಫಲ ಏನ್ ಹೇಳುತ್ತೆ, 2/3 ಪೈ ಆರ್ ಕ್ಯೂಬ್. ಸೊ ಇಲ್ಲಿ ಈ ಮೂರರಲ್ಲೂ ಏನಿದೆ, ಪೈ ಆರ್ ಸ್ಕ್ವೇರ್ ಏನಾಗಿದೆ, ಸಾಮಾನ್ಯವಾಗಿದೆ. ಸೊ ಇದೇನಾಗುತ್ತೆ, 1/3 ಪೈ ಆರ್ ಸ್ಕ್ವೇರ್ ಅಂದ್ರೆ ಎಚ್ ಕೋನ ಅಧಿಕ್ ಎಚ್ ಸಿಲಿಂಡರ್ ಅಲ್ವಾ. ಸೊ ಇದು ಸಿಲಿಂಡರ್ ಇನ್ನದು, ಅಧಿಕ್ 2/3 ಆರ್. ಓಕೆ. ಸೊ ಇಲ್ಲಿ ಪೈ ಗುಣಿಸು ಆರ್, ಈ ಒಂದು ಆಟಿಕೆಯ ತ್ರಿಜ್ಯ ಎಷ್ಟಿದೆ, 5 ಅಲ್ವಾ, ಗುಣಿಸು 1/3 ಈ ಒಂದು ಶಂಕುವಿನ ಎತ್ತರ ಎಷ್ಟಿದೆ, 12 ಸೆಂಟಿಮೀಟರ್. ಅಧಿಕ್ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟಿದೆ, 20 ಸೆಂಟಿಮೀಟರ್. ಅಧಿಕ್ 2/3 ಗುಣಿಸು ಆರ್, ಈ ಒಂದು ಅರ್ಧಗೋಳದ ತ್ರಿಜ್ಯ. ಸೊ ಇದೇನಾಗುತ್ತೆ, ಪೈ ಗುಣಿಸು 25, 3 1 3, 3 4 12, 4 ಅಧಿಕ್ 20 ಅಧಿಕ್, ಸೊ ಇದೇನಾಗುತ್ತೆ 10/3. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಪೈ ಗುಣಿಸು 25, ನೋಡಿ ಇಲ್ಲಿ 3 1 3, 3 3 9, ಬಿಂದು 3 3 9, 3 3 9 ಹೀಗೆ. ಸೊ ಇದೇನಾಗುತ್ತೆ, 20 ಅಧಿಕ್ 4 ಅಧಿಕ್ 3 ಬಿಂದು 3 3 ಕೂಡಿದಾಗ 27.33 ಬರುತ್ತೆ. ಸೊ ಇದನ್ನ ಗುಣಿಸಿದಾಗ ಪೈ ಗುಣಿಸು 25 ಗುಣಿಸು 27.33 ಗುಣಿಸಿದಾಗ ಎಷ್ಟು ಬರುತ್ತೆ, 683.25 ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಕಡೆ ಬರೀತೇನೆ, 22/7 ಗುಣಿಸು 683.25. ಸೊ ಇವುಗಳನ್ನ ಭಾಗಿಸಿ. ಸೊ ಇದೆಷ್ಟು ಬರುತ್ತೆ, 22 ಗುಣಿಸು 683 ಗುಣಿಸು 25 ಮಾಡಿದಾಗ 15,031.5 ಭಾಗಿಲೆ ಎಷ್ಟು ಬರುತ್ತೆ, 7. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 2147.3571 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇದೇನಾಯ್ತು, ಈ ಒಂದು ಆಟಿಕೆಯ ಘನಫಲ ಆಗತ್ತೆ. ಹಾಗಾದ್ರೆ ಇಲ್ಲಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು ನಮ್ಗೆ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ 990 ಸೆಂಟಿಮೀಟರ್ ಸ್ಕ್ವೇರ್ ಬಂದರೆ ಆಟಿಕೆಯ ಘನಫಲ 2147.3571 ಸೆಂಟಿಮೀಟರ್ ಕ್ಯೂಬ್ ಆಗಿದೆ.